ಕ್ರಿಕೆಟ್ ಪಂದ್ಯಾವಳಿಯ ಜೊತೆಗೆ ವಿವಿಧ ಕ್ರೀಡೆಗಳನ್ನು ಐಪಿಎಲ್ ಮಾದರಿಯಲ್ಲಿ ಜಿಎಂ ಲೀಗ್ ಹೆಸರಿನಲ್ಲಿ 2 ಬಾರಿ ಆಯೋಜಿಸಿ ಯಶಸ್ವಿಯಾಗಿರುವ ಜಿಎಂ ವಿಶ್ವವಿದ್ಯಾಲಯದಲ್ಲಿ 3ನೇ ಬಾರಿಗೆ ಜಿಎಂ ಲೀಗ್ ಸೀಸನ್ 3 ಅನ್ನು ಮಾರ್ಚ್ 26ರಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಎಂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ವ್ಯವಹಾರಗಳ ನಿರ್ದೇಶನಾಲಯದ ನಿರ್ದೇಶಕ ಡಾಕ್ಟರ್ ಎಚ್.ಎಸ್. ಕಿರಣ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ 26ರಿಂದ ಏಪ್ರಿಲ್ 4ರವರೆಗೆ ಸೀಸನ್ 3 ನಡೆಯಲಿದ್ದು ಮಾರ್ಚ್ 26ರಂದು ಸಂಜೆ 4 ಗಂಟೆಯಿಂದ ಪಂದ್ಯಾವಳಿಗಳಿಗೆ ಚಾಲನೆ ದೊರೆಯಲಿದ್ದು ಏಪ್ರಿಲ್ 4ರಂದು ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಜಿಎಂ ವಿಶ್ವವಿದ್ಯಾಲಯದ ನಿರ್ದೇಶಕರು, ಡೀನ್ಗಳು, ಪ್ರಾಧ್ಯಾಪಕರು, ಫ್ರಾಂಚೈಸಿಗಳಾಗಿದ್ದು ಅವರೇ ತಂಡದ ನಾಯಕರುಗಳಾಗಿರುತ್ತಾರೆ ಎಂದರು. ಜಿಎಂಯುನ ವಿದ್ಯಾರ್ಥಿಗಳ ಜೊತೆಗೆ ಫಾರಿನ್ ಕ್ರೀಡಾಪಟುಗಳು ಅಷ್ಟೇ ಅಲ್ಲದೆ ದಾವಣಗೆರೆ ಜಿಲ್ಲೆಯ ವಿವಿಧ ಜಿಲ್ಲೆಗಳಲ್ಲಿನ ಪ್ರೌಢಶಾಲೆಯಿಂದ ಹಿಡಿದು ಇಂಜಿನಿಯರಿಂಗ್, ಮೆಡಿಕಲ್, ಫಾರ್ಮಸಿ, ನರ್ಸಿಂಗ್ ಸೇರಿದಂತೆ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಈ ಪಂದ್ಯಾವಳಿಯಲ್ಲಿ ಅವಕಾಶವಿದ್ದು ಬಿಡ್ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುತ್ತಿದ್ದು ಈ ಮೂಲಕ ಕ್ರೀಡೆಯ ರಸದೌತಣ ನೀಡಲು ಜಿಎಂಯು ಸಜ್ಜುಗೊಂಡಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾರ್ಕೆಟಿಂಗ್ ಮತ್ತು ಪ್ರಮೋಷನ್ ವಿಭಾಗದ ಡೀನ್ ಡಾಕ್ಟರ್ ವೀರಗಂಗಾಧರ್ ಸ್ವಾಮಿ, ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಭಾಗದ ನಿರ್ದೇಶಕ ಜಿಬಿ ಅಜ್ಜಯ್ಯ, ಪಿಆರ್ ವಸಂತ್ ಇದ್ದರು. ಜಿಎಂ ವಿಶ್ವವಿದ್ಯಾನಿಲಯದಲ್ಲಿ 3ನೇ ಸೀಸನ್ ಜಿಎಂ ಲೀಗ್ ಐಪಿಎಲ್ ಮಾದರಿಯಲ್ಲಿ ಈ ಬಾರಿ ಆಡಿಸ್ತಾ ಇದ್ವಿ. ಮೊದಲ ಸೀಸನ್ನನ್ನು ಫೆಬ್ರವರಿ 2025 ಫೆಬ್ರವರಿ 4ರಿಂದ 11ರವರೆಗೆ ಹಾಗೂ 2ನೇ ಸೀಸನ್ ಅಕ್ಟೋಬರ್ 27ರಂದು 2025ರಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಅದರ ಸಕ್ಸಸ್ ಬೆನ್ನಲ್ಲೇ ಇದೇ 26 ನಾಳೆ ಮಾರ್ಚ್ 26ರಿಂದ ಏಪ್ರಿಲ್ 4ರ ತನಕ ಜಿಎಂ ಲೀಗ್ ಸೀಸನ್ 3 ಆರ್ಗನೈಸ್ ಮಾಡಿದ್ವಿ. ಈ ಸೀಸನ್ನಲ್ಲಿ 3 ಆ್ಯಕ್ಟಿವಿಟಿಗಳಿದೆ, 3 ಸ್ಪೋರ್ಟ್ಸ್ಗಳಿದ್ದಾವೆ. ಕ್ರಿಕೆಟು, ವಾಲಿಬಾಲು ಹಾಗೂ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾವಳಿಗಳನ್ನು ಆರ್ಗನೈಸ್ ಮಾಡಿದ್ವಿ. ಈ ಐಪಿಎಲ್ ಮಾದರಿಯಲ್ಲೇ ಈ ಸ್ಪೋರ್ಟ್ಸ್ಗಳಿಗೆ ಬಿಡ್ಡಿಂಗ್ಗಳಾಗತ್ತೆ. ಡೀನು, ಡೈರೆಕ್ಟರ್ಗಳೇ ಓನರ್ಗಳಾಗಿ ಟೀಮ್ಗಳನ್ನ ಪರ್ಚೇಸ್ ಮಾಡಿರ್ತಾರೆ, ವರ್ಚುವಲ್ ಮನಿ ಥ್ರೂ ಪರ್ಚೇಸ್ ಮಾಡಿರ್ತಾರೆ. ಸುಮಾರು 700 ವಿದ್ಯಾರ್ಥಿಗಳು ಇದರಲ್ಲಿ ರಿಜಿಸ್ಟರ್ ಮಾಡಿದರು. ಒಟ್ಟಾರೆಯಾಗಿ ಕ್ರಿಕೆಟಲ್ಲಿ 8 ತಂಡಗಳು, ಪ್ರತಿ ತಂಡದಲ್ಲಿ 20 ವಿದ್ಯಾರ್ಥಿಗಳು. ವಾಲಿಬಾಲ್ನಲ್ಲಿ 8 ತಂಡಗಳು, ಪ್ರತಿ ತಂಡದಲ್ಲಿ 10 ಆಟಗಾರರು ಹಾಗೂ ಥ್ರೋಬಾಲಲ್ಲಿ 4 ತಂಡಗಳು, ಪ್ರತಿ ತಂಡದಲ್ಲಿ 8 ಆಟಗಾರರನ್ನು ಆಯ್ಕೆ ಮಾಡಿರ್ತಾರೆ 700 ವಿದ್ಯಾರ್ಥಿಗಳಲ್ಲಿ. ನಾನು ಮೊದಲೇ ಹೇಳ್ದಂಗೆ ಡೀನ್ಸು, ಡೈರೆಕ್ಟರ್ಸೇ ಈ ತಂಡಗಳಿಗೆ ಓನರ್ಗಳಾಗಿ, ಫ್ರಾಂಚೈಸಿ ಓನರ್ಗಳಾಗಿ ಕೆಲಸ ಮಾಡ್ತಾರೆ. ಇದರ ಉದ್ಘಾಟನಾ ಸಮಾರಂಭ ನಾಳೆ ಮಾರ್ಚ್ 26ರಂದು ನಮ್ಮ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳಾದ ಲಿಂಗರಾಜ್ ಸರ್ ಅವರು, ಕುಲಪತಿಗಳಾದ ಡಾಕ್ಟರ್ ಎಸ್.ಆರ್. ಶಂಕಪಾಲ್ ಅವರು, ಉಪಕುಲಪತಿಗಳಾದ ಡಾಕ್ಟರ್ ಎಚ್.ಡಿ. ಮಹೇಶ್ವರಪ್ಪರವರು, ರಿಜಿಸ್ಟ್ರಾರ್ ಆದ ಬಿ.ಎಸ್. ಸುನೀಲ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಾಲೇಜಿನ ಎಲ್ಲ ಪ್ರಾಂಶುಪಾಲರು, ಡೀನ್ಸು, ಡೈರೆಕ್ಟರ್ಸು, HODಸು, ಪ್ರೊಫೆಸರ್ಸು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಲೀಗ್ ನಾಳೆಯಿಂದ ಸ್ಟಾರ್ಟ್ ಆಗಿ ಏಪ್ರಿಲ್ 4ರ ತನಕ ಇರುತ್ತೆ. ಅದೇ ಏಪ್ರಿಲ್ 4ರ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಈಗೇನು ಹೇಳಿದ್ವಲ್ಲ, ಇದೇ ಕುಲಾಧಿಪತಿಗಳಾದ ಲಿಂಗರಾಜ್ ಅವರು ಬಹುಮಾನ ವಿತರಣೆಯನ್ನು ಹಮ್ಮಿಕೊಂಡಿರ್ತಾರೆ. ಸೊ ಈ ಕಾರ್ಯಕ್ರಮಕ್ಕೆ ಪ್ರತಿ ಸಲ ಬಂದಾಗಿ ಈ ಸಲನೂ ನೀವು ಬಂದ್ಬಿಟ್ಟು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಜಿಎಂ ವಿಶ್ವವಿದ್ಯಾನಿಲಯದಲ್ಲಿ 3ನೇ ಸೀಸನ್ ಜಿಎಂ ಲೀಗ್ ಐಪಿಎಲ್ ಮಾದರಿಯಲ್ಲಿ ಈ ಬಾರಿ ಆಡಿಸ್ತಾ ಇದ್ವಿ.